ಇಡ್ಲು ಮನೆ ಫಾಲ್ಸ್ ಕಡೆ ಹೋಗ್ತಾ ಇದೀವಿ. Back to route. Sailesh, move on. ನಮಸ್ತೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಗ್ಯಾಸ್ಪಿನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು. ಇವತ್ತು ನನ್ನ ಪ್ರಯಾಣ ಒಂದು ಕೊಡಚಾದ್ರಿ ಟ್ರೆಕ್ಕಿಂಗ್ಗೆ. ಹೌದು, ಕೊಡಚಾದ್ರಿ ಟ್ರೆಕ್ಕಿಂಗ್ ಹೆಂಗೆ ಹೋಗಬೇಕು, ಯಾವ ಥರ ರೂಟ್ ಇದೆ, ಎಲ್ಲಿಂದ ಏನು ಅಂತ ಎಲ್ಲ ಹೇಳ್ತೀನಿ. ಮೂವ್ ಆಗ್ತಾ ಎಲ್ಲ ಹೇಳ್ತೀನಿ. ಮತ್ತು ಅದಕ್ಕೆ ಮುಂಚೆ ಒಂದು ಇನ್ಫಾರ್ಮೇಷನ್ ಹೇಳ್ಬೇಕು ನಿಮಗೆ. ಕೊಡಚಾದ್ರಿ ಟ್ರೆಕ್ ಅಂದಾಗ ವಿ ಎಕ್ಸ್ಪೆಕ್ಟ್ ದಿ ಫಾಲ್ಸ್ ಆಲ್ಸೋ, ಇಡ್ಲುಮನೆ ಫಾಲ್ಸು. ಆದರೆ ಪೀಪಲ್ ಏನಾಗುತ್ತೆ, ಗೂಗಲಲ್ಲಿ ಏನಾಗುತ್ತೆ ಅಂತಂದರೆ, ಗೂಗಲಲ್ಲಿ ಈ ರೂಟ್ ಹೇಳ್ತಾನೆ. ಈ ರೂಟು ಅಂದರೆ ನಿಮ್ಗೆ ಬಂದ ತಕ್ಷಣ ಇಲ್ಲಿ ಬೋರ್ಡ್ ಕಾಣಿಸುತ್ತೆ, ಈ ಥರ ಬೋರ್ಡ್ ಬಂದಾಗ ಈ ಒಳಗಡೆ ಹೋದರೆ ನಿಮಗೆ ಬರೀ ಕೊಡಚಾದ್ರಿ ಟ್ರೆಕ್ ಪೀಕ್ ಹೋಗ್ಬೋದು ಅಷ್ಟೇ. ಬಟ್ ನೀವು ಫಾಲ್ ಸಿಗೋಲ್ಲ ನಿಮಗೆ. ನೀವು ಯಾರು ಲೋಕಲಲ್ಲಿ ಯಾರು ಸಿಗೋಲ್ಲ, ಯಾರು ಇರೋಲ್ಲ. ಸೊ ಈ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಈ ಪ್ಲೇಸಿಗೆ ಬಂದಾಗ ಈ ರೂಟು ಈ ಥರ ಇದ್ದಾಗ ಇಲ್ಲಿ ಟರ್ನ್ ಮಾಡೋಕೆ ಹೋಗಬೇಡಿ, ಇದು ಡೈರೆಕ್ಟ್ಲಿ ಪೀಕ್ ಹೋಗುತ್ತಷ್ಟೇ. ಅದ್ರ ಬದಲು ನಿಮಗೇನು ಇಡ್ಲುಮನೆ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಇನ್ನು ಮುಂದೆ ಹೋಗಬೇಕು, ಇನ್ನೊಂದು ಊರು ಬರುತ್ತೆ, ನಿಮ್ಗೆ ತೋರಿಸ್ತೀನಿ, ಅಲ್ಲಿಂದ ಹೋಗಬೇಕು. ನಾವು ಕೂಡ ಹೋಗಿ ವಾಪಸ್ ಬರ್ತಾಯಿದ್ದೀವಿ. ಸೊ ಅದಕ್ಕೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ. ಆಮೇಲೆ ನೀವು ಇನ್ನೊಂದು ಪ್ಲ್ಯಾನ್ ಮಾಡಬೇಕಾದ್ರೆ ಬೇಸ್ ಕ್ಯಾಂಪ್ ಯಾವಾಗಲಿದ್ರೂ ಕೊಲ್ಲೂರು ನೋಡ್ಕೊಳ್ಳಿ. ಯಾಕಂದರೆ ಬೇಜಾನ್ ಆಪ್ಷನ್ಸ್ ಇರುತ್ತೆ ಫುಡ್ಗೂ ಮತ್ತು ಸ್ಟೇಗೂ ಎಲ್ಲದಕ್ಕೂ. ಅಲೋನ್ ಬಂದಾಗ, ಗ್ರೂಪ್ ಏನೋ ಬಂದಾಗಲೂ ಅಷ್ಟೇ. ಅಂದರೆ ಐ ಮೀನ್ ಫ್ರಮ್ ದಿ ಎನಿ ಆರ್ಗನೈಸೇಷನ್ ಬಂದಾಗಲೂ ಕೂಡ ಅವ್ರನ್ನ ಪ್ಲ್ಯಾನ್ ಮಾಡ್ತಾರೆ. ಬಟ್ ಸ್ಟಿಲ್ ಅಲೋನ್ ಬಂದಾಗ ಸ್ಟೇ ಇನ್ ದಿಸ್ ಕೊಲ್ಲೂರು ಟೆಂಪಲ್. ಸೊ ಅಲ್ಲಿಂದ ಮೂವ್ ಆಗ್ತಾಯಿದ್ದೀವಿ ನಾವು. ಅಲ್ಲಿಂದ ಮಾರ್ನಿಂಗ್ ಎದ್ದು ಬರ್ತಾಯಿದ್ದೀವಿ ಈಗ 7 o'clock. ಸೊ ವಿ ಮೂವಿಂಗ್ ಟುವರ್ಡ್ಸ್ ದಿ ಒನ್ ಮೋರ್ ಊರು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರೆಕ್ಕು. ಚಲೋ ವಿಲ್ಗೋ ಕೊಡ್ತಾಯಿದ್ರೆ ಹೌದು ಹಿಂಗೆ ಮೇಲ್ಗಡೆ ರೈಟಾ ಮೇಲೆ ಟರ್ನ್ ಮೇಲ್ಗಡೆ ನೋಡ ಇಲ್ಲ ಕಾಲ್ ಮಾಡ. ಅಂಗನವಾಡಿ ಕೂಡ ಇದೆ ಈ ಕಾಡಲ್ಲಿ. ಇಲ್ಲ ಮಕ್ಕಳು ಕಳಿಸ್ತಾರ ಈ ಕಾಡಲ್ಲಿ. ಸೊ ಪ್ರವಾಸಾರ್ಥಿಗಳು ಯಾರಾದರೂ ಬಂದ್ರೂ ಈಗ ಹೊಸದಾಗಿ RT-PCR ನೆಗೆಟಿವ್ ರಿಪೋರ್ಟ್ ಇರಲೇಬೇಕು. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ ಈ ಲೊಕೇಶನ್ಗೆ. ಇಲ್ಲಿ ಬಂದು ವೆಹಿಕಲ್ ಸ್ಟಾಪ್ ಮಾಡಬೇಕಿಲ್ಲಿ. ಇಲ್ಲಿಂದ ಈ ಮನೆ ಬ್ಯಾಕ್ ಸೈಡಿಂದ ನಾವು ಹೋಗ್ಬೇಕಾಗೋದು. ಸೊ ಆ ಮನೆ ಬ್ಯಾಕ್ ಸೈಡಿಂದ ಹೋಗ್ಬೇಕಲ್ಲ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಸೊ ಸುಮ್ಮನೆ ಹೋಗಿ ಬರೋದು, ಆಮೇಲೆ ಅವ್ರ ಹತ್ರ ಫೈನ್ ಅದು ಇದು ಯಾಕೆ ಕೇಳೋದು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಮೇಲೆ ಹೋಗೋಣ ಅಂತ. ಸ್ವಲ್ಪ ಯಾರು ಇವತ್ತಿಲ್ಲ, ತುಂಬ ಜನ ಆ್ಯಕ್ಚುಲಿ ಎಲ್ಲ ಇರ್ತಾರಂತಿಲ್ಲ. ಇವತ್ತು ಯಾರೂ ಇಲ್ಲ, ಇಬ್ಬರೇ ಇದ್ದೀವಿ, ನಾನು ಇನ್ನೊಬ್ಬ ಸೈಲೇಶು. ಸೊ ಇಲ್ಲಿ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಅದು ಬಂದಮೇಲೆ ಅವ್ರ ಹತ್ರನೇ ಒಂದು ಚೆಕ್ ಇನ್ ಮಾಡ್ತೀವಲ್ಲ, ಒಂದು ಲೈಕ್ ಫಾರೆಸ್ಟ್ ರೋಡ್ ಎಂಟ್ರಿ ಆಗ್ತೀವಲ್ಲ, ಅದೊಂದು ಫಾರ್ಮ್ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ಸೊ ನಮ್ಮ ಬ್ಯಾಕ್ ಸೈಡ್ ನೋಡ್ಬೋದು, ಅದೇ ಕೊಡಚಾದ್ರಿ ಪೀಕಲ್ಗೆ ಹೋಗಬೇಕು. ನೋಡೋಣ, ವೆಯ್ಟ್ ಮಾಡೋಣ ಅವ್ರು ಬರೋವರೆಗೂ. ಅವ್ರು ಬಂದ್ವಿ ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಏನು ಹೇಳ್ತಾರೆ ರಿಕ್ವೆಸ್ಟ್ ಮಾಡಿಕೊಂಡು. RT-PCR ಇಲ್ಲ ನಮ್ಮ ಹತ್ರ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಮ್ಗೆ ನಿನ್ನೆ 3 days ಬ್ಯಾಕಿಂದ ಮಾಡಿದ್ದಾರೆ. ನಮಗೆ ಯಾರೂ ಹೇಳಿಲ್ಲ, ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಹಾಗೆ ಬಂದಿರೋದು. ಚೆಕ್ ಮಾಡೋಣ, ಅವ್ರು ಬರಲಿ. ಅವ್ರು ಬಂದಮೇಲೆ ಅವ್ರು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗೋಣ. ಬಿಟ್ಟರೆ ಹೋಗೋಣ, ಇಲ್ಲಾಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಐ ಗೆಸ್, ಸ್ಯಾಡ್ಲಿ. ಎಸ್, ವಿಲ್ ವೇಟ್ ಫಾರ್ ಸಮ್ ಮೋರ್ ಟೈಮ್. ಈಗ 9 o'clock ಆಗಿದೆ, ನಾನು 10 minutes ಬರ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ. ಸೊ ನಾವು ಅಲ್ಲಿ ಹೋದಾಗ ಕೊಡಚಾದ್ರಿ ಬೇಸ್ ಕ್ಯಾಂಪ್ ಹತ್ರ ಹೋದಾಗ ನಮ್ಗೆ ಅಲೋ ಮಾಡಲಿಲ್ಲ. RT-PCR ಟೆಸ್ಟ್ ಇಲ್ಲ ಅಂತ ರಿಪೋರ್ಟ್ ಇರಬೇಕು, ಇಲ್ಲ 2 dose ಆಗಿರಬೇಕು ಅಂತ, ಇಲ್ಲ ಏನಾದರೂ ರ್ಯಾಟ್ ಟೆಸ್ಟ್ ಇರಬೇಕು ಅಂತ. ನಮ್ಮ ಹತ್ರ ಏನಿರಲಿಲ್ಲ, ವಾಪಸ್ ಕಳಿಸ್ಬಿಟ್ರು. ಸೊ ಅಲ್ಲಿಂದ ವಾಪಸ್ ಬಂದ್ರಿ, ಏನು ಮಾಡೋದಪ್ಪ ಈಗ ಓಲ್ಡ್ ಡೇ ವೇಸ್ಟ್ ಆಗುತ್ತಲ್ಲ ಅಂತ. ಬಟ್ ಫೈನಲಿ ಲೋಕಲೈಟ್ಸ್ ಹೇಳಿದ್ರು ಇಲ್ಲಿ ಹಾಸ್ಪಿಟ್ಲ್ ಇದೆ. ಅಂದರೆ ಅಲ್ಲೇ ಅಂದರೆ ನಿಮ್ಮ ಕೊಡಚಾದ್ರಿ ಟ್ರೆಕ್ ಹೋಗಿದ್ದ ಮುಂಚೆ ಇಲ್ಲಿ ಬೇಸ್ ಕ್ಯಾಂಪ್ ಹತ್ರನೇ ಒಂದು ನಿಟ್ಟೂರು ಅಂತ ಊರಿದೆ. ನಿಟ್ಟೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲು. ಇಲ್ಲಿ ರ್ಯಾಟ್ ಟೆಸ್ಟ್ ಮಾಡ್ತಾರೆ. ಜಸ್ಟ್ ವಿತಿನ್ 30 minutesಲ್ಲಿ ನಿಮ್ಗೆ ರಿಪೋರ್ಟ್ ಕೊಡ್ತಾರೆ, ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ. ಇಲ್ಲಾಂದರೆ ನಿಮ್ಗೆ ಏನಿದೆ ವಾಟ್ ಎವರ್ ಇಟ್ ಈಸ್. ಸೊ ದೇ ವಿಲ್ ಗಿವ್ ಎ ರಿಪೋರ್ಟ್. ಸೊ ಬೈ ಚಾನ್ಸ್ ಮಿಸ್ ಮಾಡೋಂಗಿದ್ರೆ ಇಲ್ಲಿ ನಿಟ್ಟೂರಿಗೆ ಬಂದು ಇಲ್ಲಿ ಆರಾಮಾಗಿ ಒಂದು ರಿಪೋರ್ಟ್ ತೊಗೊಂಡೋಗಿ. ಯಾಕಂದರೆ ಇಲ್ಲಿ ತನಕ ಬಂದಿರ್ತೀರಿ ಟ್ರೆಕ್ ಮಾಡೋಕ್ಕೆ. ಸೊ ವಾಪಸ್ ಹೋಗೋದು ಬೇಡ, ಇಲ್ಲಿ ಬಂದು ರಿಪೋರ್ಟ್ ತೊಗೊಂಡು ಹೋಗಿ. ಸೊ ದಿಸ್ ಇಸ್ ವೇರ್ ನಿಟ್ಟೂರ್
ಗೌರ್ಮೆಂಟ್ ಹಾಸ್ಪಿಟಲ್ ಇದು, ನಿಟ್ಟೂರು ಗೌರ್ಮೆಂಟ್ ಹಾಸ್ಪಿಟಲು, ಮರಿಬೇಡಿ. ಬೈ ಚಾನ್ಸ್ ಏನಾದರೂ ಅಲ್ಲಿ ಅಲೋ ಮಾಡಿಲ್ಲ ಅಂತಂದರೆ RT-PCR ರಿಪೋರ್ಟ್ ಬೇಕು ಅಂತಂದರೆ ಕೋವಿಡ್ ಟೈಮಲ್ಲಿ ಮಿಸ್ ಮಾಡ್ದಲ್ಲೇ ತೊಗೊಂಡೋಗಿ ಬಂದಿಲ್ಲಿ ರ್ಯಾಟ್ ರಿಪೋರ್ಟ್ ಕೊಡ್ತಾರೆ ವಿತಿನ್ 30 ಮಿನಿಟ್ಸ್. ಎಸ್, ಚಲೋ ಈಗ ಹೋಗ್ತೀನಿ. ಇಲ್ಲಿ ಆದಮೇಲೆ ಹೋಗ್ತೀನಿ ನಾನು. Again we are here and then finally reached back again. So yeah, we got that RT-PCR negative report and then we'll throw it to his face and then move on. ಚಲೋ ಹಿಂಗೆ ಹೋಗೋಣ. Finally we guys made it. So we are on the track now. Yes. Sailesh. Happy? Yep. ಅಲ್ಲಿ ಮನೆ, ಅಲ್ಲಿಂದ ಹಿಂಗೆ ಈ ಥರ ಖಾಲಿ ದಾರಲ್ಲಿ ಹಿಂಗೆ ಬಂದ್ಬಿಡಿ. ಇಲ್ಲಿಂದ ಇದೇ ಜಾಗ. ಕ್ರೇಜಿ. ಫೈನಲಿ ವಿ ಟು ಮೇಡ್ ಇಟ್. ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಈಗ ಫೈನಲ್ ಆಗಿ. ಹಬ್ಬ ಅದ್ಭುತ ಆಗೋಯ್ತು. ನಾವು ಹೇಳ್ದಂಗೆ ಆಗ್ತಾಯಿದೆ ಎಲ್ಲ ಕಡೆ. ಅಲ್ಲಿ ಹಾಸ್ಪಿಟಲ್ ಕೊಟ್ಟರು. ನೀವು ಅಷ್ಟೇ ಟ್ರೆಕ್ ಮಾಡ್ಬೇಕಾದ್ರೆ ಹೊಸ ಪ್ಲೇಸ್ಗೆ ಹೋದಾಗ ಲೋಕಲ್ ಏಡ್ಸ್ನ ಪ್ರಿಫರ್ ಮಾಡಿ. ಅವ್ರಿಗೆಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ, ಎಲ್ಲ ಹೇಳ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ. ಲೋಕಲ್ ಏಡ್ಸ್ನ ಡಿಪೆಂಡ್ ಆಗಿ ಮೋರ್ ದೆನ್ ಗೂಗಲ್ ಐಸೆ, ಮೋರ್ ದೆನ್ ಗೂಗಲ್ ಯಾವ ಟು ಡಿಪೆಂಡ್ ಆನ್ ಲೋಕಲ್ ಏಡ್ಸ್. ಎಸ್, ಮನೆ ಇದೊಂಥರ ಕ್ರೇಜಿ ಆಗಿದೆ. ಇವಾಗ ಇನ್ನೂ ಅಡ್ವೆಂಚರಸ್ ಆಗಿ ಎತ್ತಬೇಕು, ನೋಡೋಣ. ನಾವು ಯಾವ ಟು ಕ್ರಾಸ್ ಇದ್ರಿ ಇವಾಗ. ಈ ಜಾಗದಲ್ಲಿ ಈಗ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದ್ದೀವಿ. ಬೆಳಗ್ಗೆ ನಾವು ಮಾಡಿಲ್ಲ ಇದರಲ್ಲಿ. ಈಗ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ. ಇದೇ ಫಾಲ್ಸ್ ಮುಂದ್ಗಡೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಈಗ ಇಲ್ಲೆಲ್ಲಾದರೂ ಲೀಚಸ್ ಭಯ ಇದೆ, ಬಟ್ ಯಾ ಚಲೋ. ಫೈನಲಿ ಬ್ರೇಕ್ಫಾಸ್ಟ್ ಟೈಮು. ಬ್ರೇಕ್ಫಾಸ್ಟ್ ಈ ಫಾಲ್ಸಲ್ಲಿ, ಫಾಲ್ಸ್ ಹತ್ರ. ಇದು ಇಡ್ಲಿ ಮನೆ ಫಾಲ್ಸ್ ಅಲ್ಲ, ಬಟ್ ಸೆಂಟ್ರಲ್ ಸಿಗೋ ಸ್ಟಾರ್ಟಿಂಗಲ್ಲೇ. ಇಲ್ಲಿ ತಿನ್ಬಿಟ್ಟು ಮುಂದೆ ಹೋಗೋಣ ಅಂತ. ಪಲಾವ್ ವಿತ್ ದ ಫಾಲ್ಸ್. ಕ್ರೇಜಿ. ಬ್ರೇಕ್ಫಾಸ್ಟ್ ಮುಗೀತು. ಸೊ ಈಗ ಮುಂದೆ ಮೂವ್ ಆಗೋಣ. ನಮ್ಮ ದೋಸ್ತ್ ಹೇಳಿದ್ರು ಎಲ್ಲಿ ನಿಲ್ಬಾರ್ದು ನಾನು ಜಾಸ್ತಿ, ಯಾವಾಗ ಲೀಸ್ ಹಚ್ಕೊಳೋದು ಅಂತ. ಸೊ ವಿಲ್ ಜಸ್ಟ್ ಕೀಪ್ ಆನ್ ಮೂವಿಂಗ್. ಸೀರಿಯಸ್ಲಿ ನಮ್ಗೆ ದಾರಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಜನ ಎಲ್ಲ ಹೋಗ್ತಾರ ನೋಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಈ ಮನುಷ್ಯರು ಹೋಗಿದ್ದ ದಾರಿಯಲ್ಲಿ ಹುಲ್ ಕೂಡ ಬೆಳೆಯಲ್ಲ ಅಂತಾರಲ್ಲ, ಹಂಗೆ ಎಲ್ಲೆಲ್ಲಿ ಹುಲ್ ಬೆಳೆದಿಲ್ವೋ ಅಲ್ಲೆಲ್ಲ ನಾವು ಓಡಾಡಿದ್ದಾರೆ ಅಂತ ಅರ್ಥ, ಅಲ್ಲಿ ಹೋಗ್ಬೋದು ಅಂತ ಅರ್ಥ. ಸೊ ಜಸ್ಟ್ ವಿ ಆರ್ ಫಾಲೋಯಿಂಗ್ ದಟ್ ರೂಟ್ ಆ್ಯಂಡ್ ಮೂವಿಂಗ್ ಟು ಫರ್ದರ್ ಅಷ್ಟೇ. ಓ ಅಣ್ಣ, ಆರಾಮ್ಸೆ ಕಾಲಡಿಯಲ್ಲಿ ಕಮ್. I'm carrying it, go.
ಇದು ಮೈನ್ ಫಾಲ್ಸ್ ಅಲ್ಲ. ಫಸ್ಟ್ ಸೆಕೆಂಡ್ ಇದು ಬಂದಲ್ಲ ಅದು ಸೆಕೆಂಡ್ ಫಾಲ್ಸ್. ಮೊದಲು ಜಾಯ್ನ್ ಆದವಲ್ಲ ಅದು ಫಸ್ಟ್ ಫಾಲ್ಸ್. ನೆಕ್ಸ್ಟ್ ಈಗ ಮೈನ್ ಫಾಲ್ಸ್. ಓಕೆ. ಮೈನ್ ಫಾಲ್ಸ್ ಎಷ್ಟು ದೂರ ಇದೆ ಮೇಲ್ಗಡೆಗೆ? ಓ ಕ್ರೇಜಿ. ಅಲ್ಲೂ ಹಿಂಗೆ ಸ್ಟೀಪ್ ಇದೆಯಾ ನಾರ್ಮಲ್ಲ? ಹಿಂಗೆ ಸ್ಟೀಪು. ಹಾಂ. God. Crazy overloaded. ಅವಾಗಲೇ ತೋರಿಸಿದ್ರೆ ಚಿಕ್ಕ ಫಾಲ್ಸ್, ಇದೇ ದೊಡ್ಡ ಫಾಲ್ಸ್, ಮೈನ್ ಫಾಲ್ಸ್, ಇಡ್ಲುಮನೆ ಫಾಲ್ಸ್. Back to route. Sailesh, move on. ತುಂಬ ಜನ ಗೈಡೆಡ್ ಜೊತೆ ಬಂದವ್ರೆ. ಸೊ ಹೇಗೆ ಅಂದರೆ ಅವರೆಲ್ಲ ಇಲ್ಲಿಂದ ಒನ್ ವೇ ಹೋಗ್ಬಿಟ್ಟು ರಿಟರ್ನ್ ಹಂಗೆ ಜೀಪಲ್ಲಿ ಹೋಗ್ತಾರೆ. ಬಟ್ ನಮ್ದು ಹಂಗಲ್ಲ, ನಾವು ಇದೇ ರೂಟಲ್ಲೇ ವಾಪಸ್ ಹೋಗಬೇಕು. ಸೊ ಯು ಹ್ಯಾವ್ ಟು ಲೀವ್ ಅರ್ಲಿ ಇಯರ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ರೀಚ್ ಪೀಕ್, ದೆನ್ ಯು ಹ್ಯಾವ್ ಟು ಕಮ್ ಬ್ಯಾಕ್. ಅದಕ್ಕೋಸ್ಕರ ಹೋಗ್ತಾ ಇರೋಣ. ಟೈಮ್ ಈಗ 12:15. ಫುಲ್ ಡೆನ್ಸ್ ಫಾರೆಸ್ಟು. ಇಬ್ಬರೇ ಇದ್ದೀವಿ, ಆ್ಯಕ್ಚುಲಿ ಸಪ್ರೇಟಾಗಿ ಬಂದಿಲ್ಲ, ಇಬ್ಬರೇ ಎಲ್ಲ ಗ್ರೂಪಲ್ಲಿದ್ದಾರೆ. ಓ ಮೈ ಗುಡ್ನೆಸ್, ಇನ್ನು ಎಷ್ಟು ಪೀಕ್ ಹೋಗ್ಬೇಕು ನೋಡಿ. ಹಿಂಗೆ ಫುಲ್ ಸ್ಟೀಪ್. ಈಗಲೇ ಎಕ್ಸಾಸ್ಟ್ ಸ್ಟಾರ್ಟ್ ಆಗಿನಿ. ಮೂವಿಂಗ್ ಫರ್ದರ್ ಡೆನ್ಸ್ ಫಾರೆಸ್ಟ್. ಓಕೆ, ಮೂವ್ ಆನ್. ಓ ಬಿತ್ತು, ಟವಲ್ ಬಿತ್ತು. ಅಯ್ಯೋ ಟವಲು. ಅಣ್ಣ ಔಟ್ ಇನ್ ಯರ್ ಬ್ಯಾಗ್. ಕ್ರೇಜಿ, ಈ ಎತ್ತದೇ ಕ್ರೇಜಿ. ಕೊಡಚಾದ್ರಿ. ಐ ಥಿಂಕ್ ನೀವು ಕ್ಯಾಮ್ರಾನು ಹಾಕ್ಬಿಡಿ ಬ್ಯಾಗಲ್ಲಿ. ನೋ 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 ನೋ, ಐ ಹ್ಯಾವ್ ಟು ರೆಕಾರ್ಡ್ ಇಟ್ ಅಣ್ಣ. ವೇರ್ ಇಸ್ ದ ವೇ ಅಣ್ಣ? I seriously don't. I should think like this only. No, ದಾರಿ ಗೊತ್ತಾಗುತ್ತೆ ಅಂತ. Like this man. ಹೋಗಿ ಆಗುತ್ತಾ? ಪಾಕ್ ಇರುವೆ. It's very risky. ಹೆವಿ ಕ್ರೇಜಿ ಆಗಿದೆ. ಮಳೆ ಬಂತು ಅಂತ ಹಾಕೊಂಡೆ, ಮಳೆನೇ ನಿಂತೋಯ್ತು. ಹೋಗೋಣ. ಲಾಸ್ಟ್ ಇಯರ್ ನಾವು KP ಹೋಗಿದ್ರೆ ರೂಟಲ್ಲಿ KPನೇ ಬೆಟರ್ ಕಂಪೇರ್ ಮಾಡಿದ್ರೆ. ನೀವು ನಂದೇನೋ KP ಕುಮಾರ ಪರ್ವತ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಐ ಬಟನ್ ಬರುತ್ತೆ,
ನೋಡ್ಕೊಂಬನ್ನಿ ಈಗ ಹೋಗೋಣ. ಕೊಡಚಾದ್ರಿ ಫಸ್ಟ್ ಪೀಕ್ ಬಂದಿದ್ದೀವಿ. ಇದೇ ವ್ಯೂ. Jeeps are waiting, Allah? Jeeps are waiting on the... You can see people are climbing over there, and then that is the top, and you can see guys, that is jeep waiting for them. So yeah, so if you want to go there, and then the jeep will be carrying you to the base camp. For us, there's no jeep is waiting. Our bike is waiting over there, so we have to go back by in the same track. Yes. ಅಲ್ಲಿದೆ ಪೀಕು, ಅಲ್ಲಿದೆ ಜೀಪ್ ಬರುತ್ತೆ ಕರ್ಕೊಂಡು ಹೋಗಿ. ನಿಮ್ಗೆ ಯಾರೇ ಹೋಗಿದ್ದು ಜೀಪಲ್ಲಿ ಇದೆ, ಹೋಮ್ ಸ್ಟೇಯಿಂದ ಬಂದವ್ರಿಗೆಲ್ಲ ಅಲ್ಲಿದೆ ಕರ್ಕೊಂಡು ಹೋಗಿ. ಸೊ ಟಿಲ್ ದೇರ್ ಎಲ್ಗೂ. ಬಟ್ ನಾವು ಇಲ್ಲೊಂದು ಚಿಕ್ಕ ಪೀಕ್ ಇದೆ, ಇನ್ನೊಂದು ಪೀಕ್ ಹೋಗ್ಬಿಟ್ಟು ವಿಲ್ ಎಂಡ್ ದ ಡೇ ಬಿಕಾಸ್ ವಿ ಹ್ಯಾವ್ ಟು ಕ್ಲೈಮ್ ಡೌನ್ ಅಗೇನ್. ಬಟ್ ಫಾರ್ ದೆಮ್ ಜೀಪ್ ಬಂದು ಕಾಯ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಎಂಡ್ ಮಾಡ್ತೀವಿ. ಸ್ವಲ್ಪ ಸ್ನ್ಯಾಕ್ಸ್ ತಂದೀವಿ, ತಿಂದ್ಬಿಟ್ಟು ಪ್ಲಾಸ್ಟಿಕ್ನೆಲ್ಲ ವಾಪಸ್ ತೊಗೊಂಡೋಗ್ತೀವಿ ರಿಟರ್ನ. ಸೊ ಯಾ ವಿಲ್ ಕಾಲ್ ದ ಡೇ ಆಫ್ ಆ್ಯಂಡ್ ದೆನ್ ಯಾ ದಿಸ್ ದ ವ್ಯೂ. ಇದೇ ಕೊಡಚಾದ್ರಿ. ಪೂರಾ ಗೈಡ್ ಹಾಕಿನಿ, ಹೆಂಗೆ ಬರಬೇಕು ಏನು ಮಾಡಬೇಕು ಅಂತ ಚೆಕ್ ಮಾಡಿ, ಫುಲ್ ಚೆಕ್ ಮಾಡಿಲ್ಲ ನಾನು ಮತ್ತೆ ಹೋಗಿ ಚೆಕ್ ಮಾಡಿ. ಸೊ ಡೂ ಇಟ್ ಯುವರ್ ಸೆಲ್ಫ್. ಇದು ನೋ ನೀಡ್ ಆಫ್ ಎನಿ ಗೈಡ್ ಆ್ಯಂಡ್ ಆಲ್. ಪೂರಾ ಡೀಟೇಲ್ಸ್ ಹಾಕಿನಿ ಇದರಲ್ಲಿ. ಆರಾಮಾಗಿ ಬನ್ನಿ, ಎಂಜಾಯ್ ಮಾಡಿ. ವ್ಯೂ ಸೂಪರ್ ಆಗಿದೆ. ಥ್ಯಾಂಕ್ ಯು. ಸಿ ಯು ದೆನ್ ಸೂನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಸೇ ಬಾಯ್. Bye! Nothing can stop me. I'm all the way up. All the way up.